Good morning, dear viewers. So, today we shall take up a topic that's the most important grammar items in SSLC examination question paper. This is a very important and most useful classes for you all. ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಎಸ್ ಎಸ್ ಎಲ್ ಸಿ ಇಂಗ್ಲೀಷ್ ಎಕ್ಸಾಮ್ನಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಆಗಿ ಗ್ರಾಮರ್ ಐಟಮ್ಸ್ಗಳು ಬರ್ತವೆ ಅನ್ನೋದನ್ನು ನೋಡೋಣಂತೆ. ಓವರಾಲ್ ಆಗಿ ನಿಮಗೆ ಅರೌಂಡು 18 ಮಾರ್ಕ್ಸ್ನಷ್ಟು ಗ್ರಾಮರ್ ಕ್ವಶನ್ಸ್ಗಳು ಇಲ್ಲಿ ನಿಮಗೆ ಬರುತ್ತೆ. ಇಟ್ಸ್ ವೆರಿ ಯೂಸ್ಫುಲ್ ಆಲ್ಸೋ. ಒಂದು ಸಣ್ಣ ಕನ್ಫ್ಯೂಷನ್ ಇರುತ್ತೆ, ಯಾವ್ಯಾವ ಗ್ರಾಮರ್ ಐಟಮ್ಗಳು ನಮಗೆ ಇಲ್ಲಿ ಬರುತ್ತೆ ಬರೋದಿಲ್ಲ ಅಂತಂತೇಳಿ. ಅದಕ್ಕಾಗಿ ಇವತ್ತು ನಾವೇನಂತಂದರೆ ಈ ಒಂದು ಕ್ಲಾಸನ್ನು ಯಾವ್ಯಾವ ಐಟಮ್ಸ್ ನಮಗೆ ಬರುತ್ತೆ ಅನ್ನೋದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡೋಣಂತೆ. ಸೊ ಮುಖ್ಯವಾಗಿ ಇಲ್ಲಿ ಒಂದಷ್ಟು ಲಿಸ್ಟನ್ನು ನಾನು ಇಲ್ಲಿ ಮಾಡಿದ್ದೇನೆ. ಇದರ ಪ್ರಕಾರ ಏನು ಐಟಮ್ ನಿಮಗೆ ಬರುತ್ತೆ ಅಂತ ನೋಡೋಣ. ಸೊ ನಿಮ್ಮ ಇಂಗ್ಲೀಷ್ ಪೇಪರ್ನಲ್ಲಿ ವೆನ್ ಯು ಕಮ್ ಟು ದಿ ಕ್ವಶನ್ ಪೇಪರ್ ಇನ್ ಇಂಗ್ಲೀಷಲ್ಲಿ ಬಂದಾಗ ಎರಡು ಇಂಪಾರ್ಟೆಂಟ್ ಆಗಿರೋಂಥ ಐಟಮ್ಗಳು ನಿಮಗೆ ಗ್ರಾಮರಲ್ಲಿ ಸಿಗುತ್ತೆ. ಸೊ ಅದರಲ್ಲಿ ಫಸ್ಟ್ ಒನ್ ಏನು ಅಂತಂತ ಹೇಳಿದರೆ 4 ಕ್ವಶನ್ಸ್ಗಳು ಬರುತ್ತೆ. ದೇ ಆರ್ ಬೇಸ್ಡ್ ಆನ್ MCQ ಅಂತ ಹೇಳ್ತೇವೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಂತ ಹೇಳ್ತೇವೆ. ಸೊ ಇದನ್ನು ಸುಮಾರು ಸಾರಿ ನಿಮ್ಮ ಟೀಚರ್ಸು MCQ ಅಂತ ಶಾರ್ಟಾಗಿ ಹೇಳಿರ್ತಾರೆ. MCQ ಅಂದರೆ ಅಂತೂ ಕೂಡ ನಿಮ್ಗೆ ಐಡಿಯಾ ಇರಬೇಕು. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಂದರೆ ಆ ಕ್ವೆಶನ್ಗೆ ಒಂದು 4 ಆನ್ಸರ್ಸ್ಗಳನ್ನ ಮಲ್ಟಿಪಲ್ ಆನ್ಸರ್ಸ್ಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಮೋಸ್ಟ್ ಅಪ್ರಾಪ್ರಿಯೇಟ್ ಯಾವುದಿದೆ ಅದನ್ನು ನೀವು ಬರೀಬೇಕಾಗುತ್ತೆ. ಇಂಥದ್ದು ನಿಮಗೆ ಒಂದು 4 ಕ್ವೆಶನ್ಸ್ ಇರುತ್ತೆ, ಅದಕ್ಕೆ ಆಪ್ಷನ್ಸ್ ಕೂಡ ಇರುತ್ತೆ. ಒಂದೊಂದಕ್ಕೆ 1 ಮಾರ್ಕ್ಸು, ಟೋಟಲ್ 4 ಮಾರ್ಕ್ಸ್ ಬರುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆಗಿ. ಹಾಗೇನೆ ಇನ್ನೊಂದು ವೆರೈಟಿ ಬರುತ್ತೆ, ದಟ್ ಇಸ್ ಡೂ ಆ್ಯಸ್ ಡೈರೆಕ್ಟೆಡ್ ಅಂತ ಇರುತ್ತೆ. ಸೊ ಡೂ ಆ್ಯಸ್ ಡೈರೆಕ್ಟೆಡ್ ಅಂದರೆ ಅವರೊಂದಿಷ್ಟು ನೀವು ಇನ್ಸ್ಟ್ರಕ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ, ಏನನ್ನು ನೀವು ಮಾಡಬೇಕು ಅಂತ ಹೇಳಿರ್ತಾರೆ. ಇಲ್ಲಿ ಆಪ್ಷನ್ಸ್ಗಳು ಇರೋದಿಲ್ಲ ನಿಮಗೆ, ನೀವೇ ಡೈರೆಕ್ಟಾಗಿ ಏನಂತಂದರೆ ಆನ್ಸರ್ಸ್ಗಳನ್ನು ಇಲ್ಲಿ ಬರೀಬೇಕಾಗುತ್ತೆ. ಸೊ ಯಾವುದೇ ಆಪ್ಷನ್ಸ್ಗಳು ಏನಂತಂದರೆ ನಿಮಗೆ ಅವೈಲೇಬಲ್ ಆಗೋದಿಲ್ಲ. ಸೊ ನೋ ಆಪ್ಷನ್ಸ್ ಅವೈಲೇಬಲ್ ಇನ್ ದಿಸ್ ಕ್ವೆಶನ್, ಯಾವುದರಲ್ಲಿ ಡೂ ಆ್ಯಸ್ ಡೈರೆಕ್ಟಲ್ಲಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಏನು ಮಾಡ್ತಾರೆ ಅಂದರೆ ನಿಮಗೆ ಆಪ್ಷನ್ಸ್ಗಳನ್ನ ಕೊಟ್ಬಿಟ್ಟಿರ್ತಾರೆ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ಅಂತ ಕೊಟ್ಟಿರ್ತಾರೆ. ಇದರಲ್ಲಿ ಈ 4 ಆಪ್ಷನ್ಸಲ್ಲಿ ಮೋಸ್ಟ್ ಅಪ್ರಾಪ್ರಿಯೇಟ್ ಯಾವುದಾಗುತ್ತೆ ಅನ್ನೋದನ್ನು ನೀವು ಬರೀಬೇಕಾಗುತ್ತೆ. ಮೋಸ್ಟ್ ಅಪ್ರಾಪ್ರಿಯೇಟ್ ಕ್ವಶನ್ಸ್ ಯಾವುದು ಅನ್ನೋದನ್ನು ನೀವು ನೋಡಬೇಕಾಗುತ್ತೆ. ಸೊ ಈ ಥರ ನಿಮ್ಗೆ ಏನಂತಂದರೆ ಎಕ್ಸಾಮ್ನಲ್ಲಿ 2 ಪಾರ್ಟಲ್ಲಿ ಗ್ರಾಮರ್ ಕ್ವಶನ್ಸ್ಗಳು ಬರುತ್ತೆ. ಇದ್ರ ಜೊತೆಗೆ ಇನ್ನೂ ಒಂದು ಗ್ರಾಮರ್ ಐಟಮ್ ನಿಮಗೆ ಇಲ್ಲಿ ಇರುತ್ತೆ. ಅದು ಯಾವುದು ಅಂತಂತ ಹೇಳಿದ್ರೆ ಇನ್ನೊಂದು ಐಟಮ್ ಯಾವ್ದು ಬರುತ್ತೆ ನಿಮಗೆ ಅಂತಂದರೆ ದಟ್ ಈಸ್ ಒಂದು ಕ್ವಶನ್ ನಿಮಗೆ ಬರುತ್ತೆ. ಅದರಲ್ಲಿ ಏನು ಅಂತ ಹೇಳಿದರೆ ಎಡಿಟಿಂಗ್ ದ ಪ್ಯಾರಾಗ್ರಾಫ್ ಅಂತ ಒಂದು ಕ್ವಶನ್ ಬರುತ್ತೆ. ಇದು ಕೂಡ ಗ್ರಾಮರ್ ರಿಲೇಟೆಡ್ ಆಗಿರುತ್ತೆ. ಎಡಿಟಿಂಗ್ ದಿ ಗಿವನ್ ಪ್ಯಾರಾಗ್ರಾಫ್ ಅಂತ ಹೇಳಿರ್ತಾರೆ. ಈ ಮಿಸ್ಟೇಕ್ ಇರುತ್ತೆ ಇದರೊಳಗೆ, ಆ ಮಿಸ್ಟೇಕಲ್ಲಿ ನೀವು ಎಲ್ಲಿದೆ ಮಿಸ್ಟೇಕ್ ಅಂತ ಐಡೆಂಟಿಫೈ ಮಾಡಬೇಕು. ಯಾಕೆಂದರೆ ಅವರು ಏನು ಮಾಡಿರ್ತಾರೆ, ಇಲ್ಲಿ ನಿಮಗೆ ಒಂದು ಸಣ್ಣ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ. ಪ್ಯಾರಾಗ್ರಾಫ್ ಭಯ ಬೀಳ್ಬೇಡಿ, 2 ಲೈನು ಮ್ಯಾಕ್ಸಿಮಮ್ ಅಂದರೆ 3 ಲೈನ್ ಮಾತ್ರ ಇರುತ್ತೆ. ಆ 2-3 ಸೆಂಟೆನ್ಸಲ್ಲಿ 2 ಮಿಸ್ಟೇಕ್ಸ್ಗಳನ್ನು ಅವರು ಕೊಟ್ಟಿರ್ತಾರೆ. ಜೊತೆಗೆ ಅದು ಯಾವ ಮಿಸ್ಟೇಕು ಅಂತ ವಿಚ್ ಮಿಸ್ಟೇಕ್ಸ್ ಅಂತ ಹೇಳಿಬಿಟ್ಟಿರ್ತಾರೆ. ಇದರಲ್ಲಿ ಜನರಲ್ ಆಗಿ ನಿಮ್ಗೆ ಏನು ಬರುತ್ತೆ ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳನ್ನು ಕೇಳಿರ್ತಾರೆ, ಇಲ್ಲಾಂದರೆ ಕ್ಯಾಪಿಟಲ್ ಲೆಟರ್ಸ್ಗಳನ್ನ ಬರೆಯೋದಕ್ಕೆ ಹೇಳಿರ್ತಾರೆ. ಲೈಕ್ ಅವರೊಂದು ಹೆಸರು ರಾಜು ಅಂತ ಕೊಟ್ಟಿರ್ತಾರೆ. ಸೊ ನೀವು ಇಲ್ಲಿ ಆರ್ ಇದೆ ನೋಡಿ, ಕ್ಯಾಪಿಟಲ್ ಬರಬೇಕು, ಇದನ್ನು ಆರನ್ನು ಕ್ಯಾಪಿಟಲ್ ಮಾಡಬೇಕಾಗುತ್ತೆ. ಲೈಕ್ ರೋಮಾ, ತಲ್ರೇಜ ಅಂತ ಈ ಥರ ಕೊಟ್ಟಿರ್ತಾರೆ, ಇಲ್ಲಿ ಆರ್ ಇದೆ ಅದನ್ನು ಕ್ಯಾಪಿಟಲ್ ಮಾಡಬೇಕಾಗುತ್ತೆ. ಈ ಥರ ಒಂದು ಕ್ಯಾಪಿಟಲ್ಸ್ ಇತ್ತು, ಲೈಕ್ ಮುಂಬೈ ಅಂತ ಕೊಟ್ಟಿರ್ತಾರೆ, ಸ್ಮಾಲ್ ಲೆಟ್ರಲ್ಲಿ ಕೊಟ್ಟಿರ್ತಾರೆ, ಅದನ್ನು ನೀವು ಮುಂಬೈಯನ್ನು ಕ್ಯಾಪಿಟಲಲ್ಲಿ ಬರೀಬೇಕಾಗುತ್ತೆ. ಈ ಥರದ್ದು ಒಂದು ಕ್ವಶನ್ ಎಲ್ಲಿ ಅಂದರೆ ಎಡಿಟಿಂಗ್ ದ ಪ್ಯಾರಾಗ್ರಾಫಲ್ಲಿ ಬರೋ ಚಾನ್ಸಸ್ ಇರುತ್ತೆ. ದೆನ್ ಇದು ಬಿಟ್ಟರೆ ಮತ್ತೆ ಅವ್ರು ಏನು ಕೇಳ್ತಾರೆ ಜನರಲ್ ಆಗಿ ಇಲ್ಲಿ ಅಂತಂತಂದರೆ ಎಡಿಟಿಂಗ್ ದ ಪ್ಯಾರಾಗ್ರಾಫಲ್ಲಿ ನಿಮಗೆ ಬರೋಂಥ ಕ್ವೆಶನ್ ಯಾವುದು ಅಂತ ಹೇಳಿದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸನ್ನು ಐಡೆಂಟಿಫೈ ಮಾಡೋದಿರುತ್ತೆ. ಲೈಕ್ ವೋಟರ್ ಅಂತ ಕೊಟ್ಟಿರ್ತಾರೆ, ಸೊ ಇದನ್ನು ನೀವು ವಾಟರ್ ಅಂತ ಅಂದರೆ ಸಿಚುವೇಶನ್ ನೋಡಿ ಅಲ್ಲಿ ಏನು ಸ್ಪೆಲ್ಲಿಂಗ್ ಇರುತ್ತೆ ಮಾಡಬೇಕು. ಇಲ್ಲಾಂದರೆ ಎಡ್ವರ್ಬಿಯಲ್ ಮಿಸ್ಟೇಕ್ಸ್ಗಳನ್ನ ಹೇಳಿರ್ತಾರೆ. ಲೈಕ್ ಅಲ್ಲಿ ಫ್ರೀ ಅಂತ ಇರುತ್ತೆ, ಅಲ್ಲಿ ಏನು ಬರಬೇಕು ನಿಮಗೆ ಫ್ರೀಲಿ ಅಂತ ಬರಬೇಕಾಗುತ್ತೆ, ಕ್ವಿಕ್ಲಿ ಅಂತ ಈ ಥರ ಸಣ್ಣ ಸಣ್ಣ ಮಿಸ್ಟೇಕ್ಸ್ಗಳನ್ನ ಇಲ್ಲಿ ಮಾಡಿರ್ತಾರೆ. ಆರ್ಟಿಕಲ್ ಮೇಲೆ ಕೂಡ ಕ್ವಶನ್ಸ್ ಬರೋಂಥ ಚಾನ್ಸಸ್ ಇರುತ್ತೆ. ಸೊ ಇದು ಎಡಿಟಿಂಗ್ ದ ಪ್ಯಾರಾಗ್ರಾಫನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಮತ್ತೊಂದು ಸಾರಿ ರಿಪೀಟ್ ಮಾಡ್ತೇನೆ, ಏನೇನು ಕ್ವಶನ್ಸ್ ನಿಮಗೆ ಬರುತ್ತೆ ಅಂತ ಹೇಳಿದರೆ ಎಕ್ಸಾಮ್ನಲ್ಲಿ 3 ಥರ ಗ್ರಾಮರ್ ಕ್ವಶನ್ಸ್ಗಳನ್ನ ನಾವು ನೋಡ್ತೇವೆ. ದ ಫಸ್ಟ್ ಒನ್ ಅದರಲ್ಲಿ ಬರುವಂಥದ್ದು ಏನು ಅಂತಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬರುತ್ತೆ. ಸೊ ಅದಾದಮೇಲೆ ಏನಂತಂದರೆ
ಡೂ ಆ್ಯಸ್ ಡೈರೆಕ್ಟೆಡ್ ಅಂತ ಕ್ವಶನ್ಸ್ಗಳು ಇರ್ತವೆ. ಅದರಲ್ಲಿ ತುಂಬ ವೆರೈಟಿ ಕ್ವಶನ್ಸ್ಗಳು ಬರುತ್ತೆ. ನೆಕ್ಸ್ಟ್ ಒನ್ ಏನು ಅಂತಂದರೆ ಎಡಿಟಿಂಗ್ ದ ಪ್ಯಾರಾಗ್ರಾಫ್ ಅಂತ. ಓಕೆ, ಈಗ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ 4 ಮಾರ್ಕ್ಸ್ ಇರುತ್ತೆ. ಡೂ ಆ್ಯಸ್ ಡೈರೆಕ್ಟೆಡ್ಗೆ 12 ಮಾರ್ಕ್ಸ್ ಇರುತ್ತೆ. ಒಂದೊಂದಕ್ಕೆ ಒಂದು ಕ್ವಶನ್ಗೆ 1 ಮಾರ್ಕ್, ಯಾವುದು 2 ಮಾರ್ಕ್ಸ್ ಕ್ವಶನ್ಸ್ ಬರೋದಿಲ್ಲ. ಎಡಿಟಿಂಗ್ ದ ಪ್ಯಾರಾಗ್ರಾಫ್ ಇದೆ, ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. 2 ಮಿಸ್ಟೇಕ್ಸ್ಗಳನ್ನ ಐಡೆಂಟಿಫೈ ಮಾಡಬೇಕು, 2 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಸೊ ಓವರ್ ಆಲ್ ಆಗಿ ನಿಮ್ಗೆ ಏನು ಅಂತಂತಂದರೆ ಒಂದು 18 ಮಾರ್ಕ್ಸ್ನಷ್ಟು ಕ್ವಶನ್ಸ್ಗಳು ಗ್ರಾಮರಲ್ಲಿ ಬರುತ್ತೆ. ಇದಾದಮೇಲೆ ನಿಮಗೆ ರೈಟಿಂಗಲ್ಲಿ ನಿಮಗೆ ಲೆಟರ್ ರೈಟಿಂಗ್, ಎಸ್ ರೈಟಿಂಗ್ ಅದೆಲ್ಲ ಅದು ರೈಟಿಂಗ್ ಪಾರ್ಟಲ್ಲಿ ಬರುತ್ತೆ. ಇಟ್ಸ್ ನಾಟ್ ಗ್ರಾಮರ್, ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದನ್ನು ಟೋಟಲ್ ಆಗಿ ನೀವು ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ ಅಂತ ಹೇಳಿದರೆ ಅದರಲ್ಲಿ ಬರುತ್ತೆ. ಓಕೆ, ಈಗ ನಾವು ಒನ್ ಬೈ ಒನ್ ಏನಂದರೆ ಡಿಸ್ಕಷನ್ ಮಾಡ್ತಾ ಹೋಗೋಣಂತೆ ಏನೇನು ಕ್ವಶನ್ಸ್ಗಳು ಬರುತ್ತೆ ಅಂತ. ಈ ವಿಡಿಯೋ 2 ಪಾರ್ಟಲ್ಲಿರುತ್ತೆ. ಸೊ 2 ಪಾರ್ಟನ್ನು ನೀವು ಕರೆಕ್ಟಾಗಿ ಅಂತಂದರೆ ಅಬ್ಸರ್ವ್ ಮಾಡಿ. 2 ಪಾರ್ಟನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ನಿಮಗೆ ಎಲ್ಲಿ ಕ್ವಶನ್ಸ್ ಬರುತ್ತೆ, ಯಾವ ಥರ ಬರುತ್ತೆ ಅಂತ ನಾವು ನೋಡೋಕ್ಕೆ ಸಾಧ್ಯ ಆಗುತ್ತೆ. ದ ಫಸ್ಟ್ ಒನ್ ಏನು ಅಂದರೆ ಕ್ವಶನ್ ಟ್ಯಾಗ್ಸ್ ಅಂತ ಬರುತ್ತೆ. ಸೊ ಕ್ವಶನ್ ಟ್ಯಾಗು 99% ಇಲ್ಲಿ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲೇ ಬರುತ್ತೆ. ಸೊ ದಿಸ್ ಕಮ್ಸ್ ಅಂಡರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಇದಕ್ಕೆ ಕ್ವಶನ್ ಟ್ಯಾಗ್ ಅಂದರೆ ಅಂತ ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಕ್ವಶನ್ ಟ್ಯಾಗಲ್ಲಿ ಏನು ಮಾಡ್ತಾರೆ, ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಸ್ಟೇಟ್ಮೆಂಟ್ ವಿಲ್ ಬಿ ಗಿವನ್. ಫಾರ್ ಎಕ್ಸಾಂಪಲ್ ಒಂದು ಸ್ಟೇಟ್ಮೆಂಟನ್ನು ನಾನು ನಿಮಗೆ ಹೇಳ್ತೀನಿ. ಸುಮಾ ವಾಸ್ ಎ ಗುಡ್ ಗರ್ಲ್ ಅಂತ ಇಲ್ಲೊಂದು ಸ್ಟೇಟ್ಮೆಂಟನ್ನು ಹಂಗೆ ನಾನು ಬರೆದಿದ್ದೆ. ಸೊ ಇಲ್ಲಿ ಏನು ಮಾಡ್ತಾರೆ, ಒಂದಿಷ್ಟು ಹಿಂಗೆ ಡ್ಯಾಶ್ ಕೊಟ್ಬಿಟ್ಟು ಒಂದು ಕ್ವಶನ್ ಮಾರ್ಕನ್ನು ಹಾಕಿರ್ತಾರೆ. ಸುಮಾ ವಾಸ್ ಎ ಗುಡ್ ಗರ್ಲ್ ಅಂತ ಇದೆ. ಇಲ್ಲಿ ನೀವು ಇದಕ್ಕೆ ಕ್ವಶನ್ ಟ್ಯಾಗನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ಫಸ್ಟು ನೀವೇನು ಮಾಡಬೇಕು ಅಂದರೆ ಹೆಲ್ಪಿಂಗ್ ವರ್ಬ್ ಯಾವುದಿದೆ ಅಂತ ಚೆಕ್ ಮಾಡಬೇಕು. ವಾಸ್ ಅಂತ ಇದೆ. ನೆಕ್ಸ್ಟ್ ಇದರೊಳಗೆ ಸೆಂಟೆನ್ಸಲ್ಲಿ ನಾಟ್ ಇದೇನಂತ ಚೆಕ್ ಮಾಡಬೇಕು. ಈ ಸೆಂಟೆನ್ಸಲ್ಲಿ ಎಲ್ಲೂ ನಿಮಗೇನು ಅಂತಂದರೆ ನಾಟ್ ಅಂತ ಬಂದಿಲ್ಲ. ಸೊ ನಾಟ್ ಬರೆದಿದ್ದಕ್ಕೆ ನೀವೇನು ಮಾಡಬೇಕು, ನಾಟನ್ನು ತೊಗೋಬೇಕಾಗುತ್ತೆ. ಬಂದಿಲ್ಲ ಅಂದರೆ ನೀವು ತೊಗೋಬೇಕು, ಬಂದರೆ ಬಿಡಬೇಕಾಗುತ್ತೆ. ಓಕೆ, ಸೊ ಇದನ್ನು ತೊಗೊಂಡ್ರೆ ಇಲ್ಲಿ ಏನಾಗುತ್ತೆ, ವಾಸ್ ನಾಟನ್ನು ಶಾರ್ಟ್ ಫಾರ್ಮಲ್ಲಿ ತುಂಬಬೇಕು. ವಾಸಂಟ್ ಅಂತ ನೀವು ಮಾಡಬೇಕಾಗುತ್ತೆ. ಇಲ್ಲಿ ಸುಮಾ ಇದೆ ನೋಡಿ, ಇದು ಗರ್ಲ್ ಹೆಸರಿದೆ, ಅದಕ್ಕೆ ಏನಂತ ನೀವು ಇದನ್ನು ಶಿ ಅಂತ ಮಾಡಬೇಕಾಗುತ್ತೆ. ಸೊ ಅವರು ಇದೇ ಥರದ್ದು ಒಂದು 4 ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಕರೆಕ್ಟ್ ಆಪ್ಷನ್ ಯಾವುದು ಅನ್ನೋದನ್ನು ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಇದು ಫಸ್ಟ್ ವೆರೈಟಿ ಕ್ವಶನ್. ಇದನ್ನು ನಾವು ಟೋಟಲಾಗಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಕರಿಬೋದು. ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ ಬರೋದಿಲ್ಲ ಇದು. ಈ ಒಂದು ಕ್ವಶನ್ನು ನಿಮಗೆ ಕ್ವಶನ್ ಟ್ಯಾಗ್ ಮೇಲೆ ಇರುತ್ತೆ. ಎರಡನೇ ಕ್ವಶನ್ ಏನು ಅಂತಂದರೆ ಫ್ರೇಮ್ ಎ ಡಬ್ಲ್ಯೂ ಎಚ್ ಕ್ವಶನ್ ಅಂತ ಇರುತ್ತೆ. ಇಲ್ಲಿ ಕ್ವಶನ್ ಪೇಪರ್ ಸೆಟ್ಟರ್ ಏನಿದ್ದಾನೆ ಅವನು ಒಂದು ಸಾರಿ ಚೂಸಿ ಆಗಿರ್ತಾನೆ. ಅಂದರೆ ಒಂದು ಸಾರಿ ಕ್ವಶನ್ ಟ್ಯಾಗನ್ನು ಕೇಳಿದರೆ ಈ ಫ್ರೇಮಿಂಗ್ ದ ಕ್ವಶನನ್ನು ಕೇಳೋದಿಲ್ಲ, ಅಥವಾ ಫ್ರೇಮಿಂಗ್ ದ ಕ್ವಶನ್ ಕೇಳಿದರೆ ಕ್ವಶನ್ ಟ್ಯಾಗನ್ನು ಕೇಳೋದಿಲ್ಲ. ಬಟ್ ಭಾಳಷ್ಟು ಸಾರಿ ಏನಾಗುತ್ತೆ ಅಂತಂದರೆ ನಿಮಗೆ ಅವರು ಕ್ವಶನ್ ಪೇಪರ್ ಸೆಟ್ ಮಾಡೋರು ಏನು ಮಾಡ್ತಾರೆ, ನಿಮಗೆ ಜನರಲ್ ಆಗಿ ಈ ಒಂದು ಕ್ವಶನ್ನ ಹಾಕ್ತಾರೆ. ಯಾವುದು ಕ್ವಶನ್ ಟ್ಯಾಗ್ ನಿಮಗೆ 100% ಬರೋ ಥರ ಇರುತ್ತೆ. ಈ ಫ್ರೇಮಿಂಗ್ ದ ಕ್ವಶನ್ ಒಂದು ಸಾರಿ ಬರುತ್ತೆ, ಒಂದು ಸಾರಿ ಬರೋದಿಲ್ಲ. ಫ್ರೇಮಿಂಗ್ ದ ಕ್ವಶನಲ್ಲಿ ಏನು ಅಂದರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಒಂದು ಸೆಂಟೆನ್ಸನ್ನು ಇಲ್ಲಿ ಬರೀತೀನಿ ಇವಾಗ ನಿಮಗೆ. ಸ್ವಾಮಿ ವಾಸ್ ಎ ನಾಟಿ ಬಾಯ್ ಅಂತ ಇದೊಂದು ಸ್ಟೇಟ್ಮೆಂಟ್ ಇದೆ. ಇದರಲ್ಲಿ ಒಂದು ವರ್ಡನ್ನು ಏನು ಮಾಡಿರ್ತಾರೆ, ಅಂಡರ್ಲೈನ್ ಮಾಡಿರ್ತಾರೆ. ಈ ಅಂಡರ್ಲೈನ್ ವರ್ಡ್ ಇದೆ, ಅದು ಆನ್ಸರ್ ಆಗಿ ಬರಬೇಕು. ಸಿ ದ ಕ್ವಶನ್ ನೋಡಿ, ಫ್ರೇಮ್ ಎ ಡಬ್ಲ್ಯೂ ಎಚ್ ಕ್ವಶನ್ ಟು ಗೆಟ್ ದಿ ಅಂಡರ್ಲೈನ್ಡ್ ವರ್ಡ್, ಇಲ್ಲಿ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ದಿ ಆನ್ಸರ್. ನೀವೊಂದು ಕ್ವಶನ್ ಮಾಡಬೇಕು, ಡಬ್ಲ್ಯೂ ಎಚ್ ಕ್ವಶನನ್ನು ಮಾಡಬೇಕು, ಅದಕ್ಕೆ ಈ ಅಂಡರ್ಲೈನ್ ಮಾಡಿದ ವರ್ಡ್ ಆನ್ಸರ್ ಆಗಿರಬೇಕು ಅಂತ ಇದೆ. ನೀವು ಇಲ್ಲಿ ಕ್ವಶನ್ ಏನು ಮಾಡ್ತೀರಾ, ಹೂ ವಾಸ್ ಎ ನಾಟಿ, ಈ ಥರ ನೀವು ಇಲ್ಲಿ ಸೆಂಟೆನ್ಸನ್ನು ಚೇಂಜ್ ಮಾಡಿ ನಾಟಿ ಬಾಯ್ ಅಂತ ಬರೆದ್ಬಿಟ್ಟು ಕ್ವಶನ್ ಮಾರ್ಕನ್ನು ಹಾಕಬೇಕು ಕಂಪಲ್ಸರಿ. ಈ ಕ್ವಶನ್ ಟ್ಯಾಗರು ಕ್ವಶನ್ ಮಾರ್ಕ್ ಹಾಕಬೇಕು, ಇಲ್ಲಿ ಕೂಡ ಕ್ವಶನ್ ಮಾರ್ಕ್ ಹಾಕಬೇಕು. ಹಾಕಿಲ್ಲ ನಿಮ್ಗೆ ಮಾರ್ಕ್ಸ್ ಬರೋದಿಲ್ಲ. ಸೊ ಹೂ ವಾಸ್ ಎ ನಾಟಿ ಬಾಯ್ ಅಂತ ಕ್ವಶನ್ ಕೇಳಿದಾಗ ನಿಮ್ಮ ಆನ್ಸರ್ ಏನಾಗುತ್ತೆ, ಸ್ವಾಮಿ ಅಂತ ನಿಮ್ಗೆ ಆನ್ಸರ್ ಇಲ್ಲಿ ಬರುತ್ತೆ. ಸೊ ಈ ಥರ ಡಬ್ಲ್ಯೂ ಎಚ್ ಕ್ವಶನ್ಸ್ಗಳನ್ನ ನೀವು ತೊಗೊಂಡ್ಬಿಟ್ಟು ಡಬ್ಲ್ಯೂ ಎಚ್ ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡಬೇಕು ಅಂತ ನಿಮ್ಗೆ ಇಲ್ಲಿ ಹೇಳ್ತಾರೆ. ಈಗ ಏನೇನು ಇಲ್ಲಿ ಡಬ್ಲ್ಯೂ ಎಚ್ ಕ್ವಶನಲ್ಲಿ ಬರುತ್ತೆ ಅನ್ನೋದನ್ನು ಒಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ನಾನು ಸೆಕೆಂಡ್ ಪಾರ್ಟಲ್ಲಿ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಮತ್ತು ಒಂದೊಂದು ಐಟಮ್ ಮೇಲೆ ಕೂಡ ಒಂದೊಂದು ವೀಡಿಯೋಗಳನ್ನ ನಾವಿಲ್ಲಿ ಮಾಡ್ತಾ ಹೋಗೋಣಂತೆ. ಜನರಲ್ ಆಗಿ ನಿಮ್ಗೇನು ಬರುತ್ತೆ ಅಂತಂದರೆ ಇಲ್ಲಿ ಹೂ ಅಂತ ಒಂದು ವರ್ಡ್ ಬರುತ್ತೆ, ದೆನ್ ಹೂಮ್ ಅಂತ ಒಂದು ವರ್ಡ್ ಬರುತ್ತೆ, ಯೂಸ್ ಮಾಡೋದಿಲ್ಲ ಇದನ್ನು. ಹೂಸ್ ಅಂತ ವರ್ಡ್ ಬರುತ್ತೆ, ದೆನ್ ಹಂಗೇನೆ ವಾಟ್ ಅಂತ, ದೆನ್ ವಿಚ್. ಸೊ ದೀಸ್ ಆರ್ ದ ಡಿಫ್ರೆಂಟ್ ವರ್ಡ್ಸ್ ವಿ ಕಮ್ ಅಕ್ರಾಸ್. ವೇರ್, ದೆನ್ ವೈ, ದೆನ್ ಹೌ, ಈ ಥರ ಬರುತ್ತೆ. ಸೊ
ಸೊ ಇಲ್ಲಿ ಹೌ ಅನ್ನೋದು ಡಿಫ್ರೆಂಟ್ ಆಗಿದೆ, ಆದರೂ ಕೂಡ ಇದನ್ನು ಇದೇ ಬಂಚಲ್ಲಿ ಸೇರಿಸ್ತಾರೆ. ಸೊ ಟೋಟಲ್ ನಿಮಗೆ 8 ಇದರ ವರ್ಡ್ಸ್ಗಳು ನಿಮಗೆ ಇಲ್ಲಿ ಬರುತ್ತೆ, ಮತ್ತು ಹೌ ಜೊತೆಗೆ ಬೇರೆ ಬೇರೆ ವರ್ಡ್ಸ್ಗಳು ಕೂಡ ಬರ್ತವೆ. ಸೊ ಇದನ್ನು ನಾವೇನು ಕರಿತೇವೆ, ಫ್ರೇಮಿಂಗ್ ದಿ ಕ್ವಶನ್ ಅಥವಾ WH ಕ್ವಶನ್ ಅಂತ ನಾವಿಲ್ಲಿ ಕರಿತೇವೆ. ಫೈನ್, ಇದು ಎರಡನೇ ಕ್ವಶನ್ ನಿಮಗೆ ಬರೋಂಥದ್ದಾಗಿದೆ. ಈಗ ನಾವು ಮೂರನೇ ಕ್ವಶನ್ ಯಾವ್ದು ಬರುತ್ತೆ ಅಂತ ನೋಡೋದಾಯಿತು ಅಂತಂದರೆ, ಇಲ್ಲಿ ನೋಡಿ, ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಒಂದು ಕ್ವಶನ್ ಇಲ್ಲಿ ಬರುತ್ತೆ. ಇದು ಎರಡೂ ಕಡೆ ಬರುತ್ತೆ ನಿಮಗೆ. ಎರಡೂ ಕಡೆ ಅಂದರೆ ಇದು ನಿಮಗೆ MCQನಲ್ಲೂ ಬರ್ಬೋದು, ಅಥವಾ ಡೂ ಆ್ಯಸ್ ಡೈರೆಕ್ಟೆಡಲ್ಲಿ ಕೂಡ ಬರ್ಬೋದು. ಇಟ್ ಡಿಪೆಂಡ್ಸ್ ಅದು ಹೆಂಗಾದ್ರು ಬರುತ್ತೆ ನಿಮಗೆ. ಒಂದೆರಡು MCQನಲ್ಲಿ ಬಂದರೆ 4 ಆಪ್ಷನ್ಸ್ಗಳನ್ನ ಕೊಟ್ಬಿಟ್ಟಿರ್ತಾರೆ. ಡೂ ಆ್ಯಸ್ ಡೈರೆಕ್ಟೆಡಲ್ಲಿ ಬಂದರೆ ಆಪ್ಷನ್ಸ್ ಕೊಟ್ಟಿರೋದಿಲ್ಲ, ನೀವೇ ಅದಕ್ಕೆ ಆನ್ಸರ್ಸ್ನ ಬರೀಬೇಕಾಗುತ್ತೆ. ಪಾರ್ಟ್ಸ್ ಆಫ್ ಸ್ಪೀಚ್ ಐಡಿಯಾ ನಿಮಗಿದೆ, ಅದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ನೌನಿಂದ ಸ್ಟಾರ್ಟ್ ಆಗುತ್ತೆ. ನೌನು, ಪ್ರನೌನ್ ಎಲ್ಲ ನಿಮಗೆ ಬರುತ್ತೆ ನೋಡಿ. ಸೊ ಪ್ರನೌನ್ ಬರುತ್ತೆ, ದೆನ್ ಅಡ್ಜೆಕ್ಟಿವ್ ಬರುತ್ತೆ, ದೆನ್ ಅಡ್ವರ್ಬ್ ಬರುತ್ತೆ, ವರ್ಬ್ ಬರುತ್ತೆ. ಈ ಎಲ್ಲ ಬೇರೆ ಬೇರೆ ನಿಮಗೆ ಬರುವಂಥ ಆಪ್ಷನ್ಸ್ಗಳು ಇದರೊಳಗಿದೆ. ದೆನ್ ಕಂಜಂಕ್ಷನ್ನು, ಪ್ರಿಪೊಸಿಷನ್ ಎಲ್ಲ ಬರುತ್ತೆ. ಆದರೆ ಇಲ್ಲಿ ಒಂದನ್ನು ಅಬ್ಸರ್ವ್ ಮಾಡಿ, ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಜನರಲ್ ಆಗಿ ಅವ್ರು ನಿಮ್ಗೆ ಏನು ಕ್ವಶನ್ಸ್ ಬರುತ್ತೆ, ಎಲ್ಲಿ ಕೇಳ್ತಾರೆ ಕ್ವಶನ್ಸು ಅಂದರೆ ನೌನ್ ಕೇಳ್ತಾರೆ, ಅಡ್ಜೆಕ್ಟಿವ್ ಕೇಳ್ತಾರೆ, ಅಡ್ವರ್ಬ್ ಕೇಳ್ತಾರೆ, ಭಾಳ ಅಂದರೆ ವರ್ಬನ್ನು ಕೇಳ್ತಾರೆ. 4 ಮಾತ್ರ ಗೊತ್ತಿಟ್ಕೊಳ್ಳಿ. ಪ್ರನೌನ್ ಕೇಳೋಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಮತ್ತು ಮಿಕ್ಕದಾಗಿ ನಿಮಗೆ ಕಂಜಂಕ್ಷನ್ನು, ಪ್ರಿಪೊಸಿಷನ್ಸ್ ಎಲ್ಲ ಇರ್ತಲ್ಲ, ಇದ್ರ ಮೇಲೆ ಡೈರೆಕ್ಟಾಗಿ ಇನ್ನೊಂದು ಕ್ವಶನ್ ಇರುತ್ತೆ ಕ್ವಶನ್ ಪೇಪರಲ್ಲಿ. ಹಂಗಾಗಿ ಏನಂದರೆ ಆರ್ಟಿಕಲ್ಸು ಇದೆಲ್ಲ ಇಲ್ಲಿ ಕೇಳೋಕ್ಕೆ ಚಾನ್ಸಸ್ ಇಲ್ಲ. ಆರ್ಟಿಕಲ್ಸು ಪಾರ್ಟ್ಸ್ ಆಫ್ ಸ್ಪೀಚ್ ಎಲ್ಲ ಅದು, ದಟ್ ಈಸ್ ಡಿಟರ್ಮೈನರ್ ಅಂತ ನಾವು ಇಲ್ಲಿ ಕರಿತೇವೆ, ಅದನ್ನು ಡಿಟರ್ಮೈನರ್ ಅಂತ ಕರಿತೇವೆ. ಇಲ್ಲಿ ನೀವು ಮುಖ್ಯವಾಗಿ ಏನಂದರೆ ಆ ಒಂದು ವರ್ಡ್ ಕೊಟ್ಟಿರ್ತಾರೆ, ಒಂದು ಸೆಂಟೆನ್ಸಲ್ಲಿ ಒಂದು ವರ್ಡ್ ಅಂಡರ್ಲೈನ್ ಮಾಡಿರ್ತಾರೆ. ಆ ಅಂಡರ್ಲೈನ್ಡ್ ವರ್ಡು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಇದು ಎರಡೂ ಕಡೆ ಬರೋಂಥ ಚಾನ್ಸಸ್ ಇದೆ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ. ಒಂದು ಎಕ್ಸಾಂಪಲ್ನ ನಾವೀಗ ನೋಡೋದಾಯಿತು ಅಂತಂದರೆ, ದೇ ಡಿಸೈಡೆಡ್ ಟು ಗೋ ಟು ಸಿಟಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಮಾಡ್ತಾರೆ, ಸಿಟಿಗೆ ಅಂಡರ್ಲೈನ್ ಮಾಡಿರ್ತಾರೆ. ಸಿಟಿ ಅನ್ನೋದು ಏನು ಅಂತ ಕೇಳ್ತಾರೆ. 4 ಆಪ್ಷನ್ಸ್ ಇದ್ದರೆ ಅಲ್ಲಿ ನೀವು ನೌನ್ ಆನ್ಸರ್ನ ಹುಡುಕಬೇಕು. ಆಪ್ಷನ್ಸ್ ಇಲ್ಲ ಅಂತಂದರೆ ಕ್ವಶನ್ ನಂಬರ್ನ ಬರೆದು ನೌನ್ ಅಂತ ಬರೆದ್ರೆ ಅದು ಸಿಟಿ ಬಿಕಮ್ಸ್ ನೌನ್ ಆಗುತ್ತೆ. ಈಗ ಹಾಗೇನೆ ಇಲ್ಲಿಗೆ ರಮೇಶ್ ಅಂತ ವ್ಯಕ್ತಿ ಹೆಸರು ಬಂದಿತ್ತು ಅಂತಂದರೆ ದಟ್ ಆಲ್ಸೋ ಬಿಕಮ್ಸ್ ಏನಾಗುತ್ತೆ ನಿಮಗೆ ನೌನ್ ಆಗುತ್ತೆ. ನಿಮ್ಗೆ ಆಲ್ರೆಡಿ ನೌನ್ ಡೆಫಿನೇಷನ್ ಗೊತ್ತಿದೆ, ನೌನ್ ಇಸ್ ಎ ನೇಮಿಂಗ್ ವರ್ಡ್ ಅಂತ. ಸಪೋಸ್ ಅಲ್ಲಿ ರಮೇಶ್ ವಾಸ್ ಎ ಗುಡ್ ಬಾಯ್ ಅಂತ ಇಲ್ಲಿ ಗುಡ್ಗೆ ಅಂಡರ್ಲೈನ್ ಮಾಡಿದ್ರು ಅಂತಂದರೆ ಆವಾಗ ಇದೇನಾಗುತ್ತೆ, ಆಡ್ಜೆಕ್ಟಿವ್ ಆಗುತ್ತೆ. ಸೊ ಇದನ್ನು ಐಡೆಂಟಿಫೈ ಮಾಡೋದಕ್ಕೆ ನಾನು ನಿಮಗೆ ಒಂದು ತುಂಬ ಚೆನ್ನಾಗಿರೋಂಥ ಒಂದು ವೀಡಿಯೋನ ಹೇಳ್ತೀನಿ, ಯಾವ ಥರ ನೀವು ಪಾರ್ಟ್ಸ್ ಆಫ್ ಸ್ಪೀಚನ್ನು ಐಡೆಂಟಿಫೈ ಮಾಡಬೇಕು. ಸ್ಪೆಷಲಿ ಏನು ಅಂತಂತಂದರೆ ಕನ್ಫ್ಯೂಷನ್ ಬರುವಂಥದ್ದು ಅಡ್ವರ್ಬ್ಗಳನ್ನ ಮಾಡಬೇಕಾದ್ರೆ ನಿಮಗೆ ಕನ್ಫ್ಯೂಷನ್ ಬರುತ್ತೆ. ಸೊ ಅದನ್ನು ಯಾವ ಥರ ಮಾಡಬೇಕು ಅನ್ನೋದು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇದು ನಮಗೆ 3ನೇ ಕ್ವೆಶನ್ ಆಯಿತು. ಈಗ 4ನೇ ಕ್ವೆಶನ್ಗೆ ನಾವು ಬರೋದಾಯಿತು ಅಂತಂದರೆ, ಇಲ್ಲಿ 4th ಕ್ವೆಶನ್ ಏನಿದೆ, ಈ ಕ್ವಶನ್ ಕೂಡ ಕೇಳ್ತಾರೆ. ಇದು ಕೂಡ ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲೇ ಬರುತ್ತೆ. 99% ಮಲ್ಟಿಪಲ್ ಚಾಯ್ಸಲ್ಲಿ ಬರುವಂಥ ಕ್ವಶನ್. ದಟ್ ಈಸ್ ಚೂಸ್ ದ ಇನ್ಫಿನಿಟಿವ್ ಅಂತ ಹೇಳಿದ್ದಾರೆ. ಚೂಸ್ ದಿ ಇನ್ಫಿನಿಟಿವ್ ಇನ್ ದ ಗಿವನ್ ಸೆಂಟೆನ್ಸ್ ಆರ್ ಕನ್ವರ್ಜೇಷನ್ ಅಂತ ಇರುತ್ತೆ. ನಿಮಗೆ ಸಣ್ಣ ಎಕ್ಸಾಮ್ಸ್ ಅಂದರೆ ಪ್ರಿಪರೇಟರಿ ಎಕ್ಸಾಮ್ಸ್ ಮತ್ತು ಪ್ರೀ ಫೈನಲ್ ಎಕ್ಸಾಮ್ಸ್ಗಳೇನು ಬರುತ್ತೆ ನೋಡಿ, ಅಲ್ಲಿ ಸೆಂಟೆನ್ಸನ್ನೇ ಕೊಟ್ಬಿಟ್ಟಿರ್ತಾರೆ ಡೈರೆಕ್ಟಾಗಿ. ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಏನು ಮಾಡ್ತಾರೆ, ಒಂದು ಕನ್ವರ್ಜೇಷನನ್ನು ಕೊಟ್ಟಿರ್ತಾರೆ. ಸೊ ಇನ್ಫಿನಿಟಿವ್ ವರ್ಬನ್ನು ನೀವು ಐಡೆಂಟಿಫೈ ಮಾಡಬೇಕು. ಆಲ್ರೆಡಿ ಇದ್ರ ಮೇಲೆ ಒಂದು ವಿಡಿಯೋ ಇದೆ, ಒಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟು ಇನ್ನೊಂದಿಷ್ಟು ವಿಡಿಯೋಗಳನ್ನ ನಾನು ನಿಮಗೆ ಮಾಡಿಕೊಡ್ತೇನೆ. ಇಲ್ಲಿ ಇನ್ಫಿನಿಟಿವ್ ಅಂತ ಹೇಳಿದ್ರೆ ಒಂದು ಸೆಂಟೆನ್ಸ್ ಹೇಳಿರ್ತಾರೆ. ಫಾರ್ ಎಕ್ಸಾಂಪಲ್, ಐ ವಾಸ್ ಆಸ್ಕ್ಡ್ ಟು ಕಂಪ್ಲೀಟ್ ದಿ ವರ್ಕ್ ಅಂತ ಇಲ್ಲಿ. ಐ ವಾಸ್ ಆಸ್ಕ್ಡ್ ಟು ಕಂಪ್ಲೀಟ್ ದ ವರ್ಕ್. ಈ ಸೆಂಟೆನ್ಸಲ್ಲಿ ಎಷ್ಟು ವರ್ಬ್ ಬರುತ್ತೆ ನೋಡಿ. ಇನ್ಫಿನಿಟಿವ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ವರ್ಬ್. ಸೊ ಇಲ್ಲಿ ಫಸ್ಟ್ ಒನ್ ನಿಮ್ಗೆ ಏನಾಗಿದೆ ಅಂತಂದರೆ ವಾಸ್ ಅಂತ ಒಂದು ವರ್ಬ್ ಬಂದಿದೆ. ಸೊ ವಾಸ್ ಇದೆಯಲ್ಲ, ಇದೇನಾಗುತ್ತೆ ಅಂದರೆ ನಿಮಗೆ ಫೈನೈಟ್ ವರ್ಬ್ ಅಂತ ಆಗುತ್ತೆ. ನೆಕ್ಸ್ಟ್ ಒಂದು ಬಂದಿದೆ ಆಸ್ಕ್ಡ್ ಅಂತ ಬಂದಿದೆ, ದಿಸ್ ಈಸ್ ನಾನ್ ಫೈನೈಟ್ ವರ್ಬ್ ಆಗುತ್ತೆ. ಮತ್ತು ಇಲ್ಲೊಂದು ಟು ಕಂಪ್ಲೀಟ್ ಅಂತ ಒಂದು ವರ್ಬ್ ಬಂದಿದೆ ನೋಡಿ, ಇದು ಕೂಡ ಏನಾಗುತ್ತೆ, ನಾನ್ ಫೈನೈಟ್ ಆಗುತ್ತೆ. ಇದನ್ನು ನಾವೇನು ಕರಿತೀವಿ, ಇನ್ಫಿನಿಟಿವ್ ಅಂತ ಕರಿತೀವಿ. ಸೊ ಈ ನಾನ್ ಫೈನೈಟಲ್ಲಿ ನಿಮಗೆ 3 ಥರ ಕ್ವಶನ್ಸ್ ವರ್ಬ್ಸ್ ಬರುತ್ತೆ. ಫಸ್ಟ್ ಒನ್ನು ಜಿರೆಂಡ್ ಅಂತ ಬರುತ್ತೆ, ING ಫಾರ್ಮಲ್ಲಿ ಇರುವಂಥ ವರ್ಬ್ ಇದು. ದೆನ್ನು ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಬರುತ್ತೆ, ಪ್ರೆಸೆಂಟ್ ಪಾರ್ಟಿಸಿಪಲ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ಸ್ ಅಂತ ಬರುತ್ತೆ. ಮೂರನೇದೇನಿದೆಯಲ್ಲ ಇನ್ಫಿನಿಟಿವ್ ಅಂತ ಬರುತ್ತೆ. ಅಂದರೆ ಫೈನೈಟ್ ಮತ್ತು ನಾನ್ ಫೈನೈಟ್ ಅಂತ 2 ಥರ ವರ್ಬನ್ನು ಮಾಡ್ತೇವೆ.
ಅದರೊಳಗೆ ನಾನ್ ಫೈನೈಟಲ್ಲಿ 3 ಥರ ಬರುತ್ತೆ. ಒಂದು ಜೆರೆಂಡು, ಇನ್ನೊಂದು ಪಾರ್ಟಿಸಿಪಲ್, ಮತ್ತೊಂದು ಇನ್ಫಿನಿಟಿವ್ ಅಂತ. ಅವ್ರು ಕೇಳೋದು ಇನ್ಫಿನಿಟಿವ್ ಯಾವುದು ಅಂತ ಕೇಳಿರ್ತಾರೆ. ಇದಕ್ಕೆ ತುಂಬ ಸಿಂಪಲ್ ಟೆಕ್ನಿಕ್ ಏನು ಅಂತಂದರೆ, ಆ ಸೆಂಟೆನ್ಸಲ್ಲಿ ಎಲ್ಲಿ ನಿಮಗೆ ಟು ಅಂತ ಬರೆದಿದ್ದಾರೆ ನೋಡಿ, ಅದನ್ನು ನೀವು ತೊಗೊಂಡ್ಬಿಟ್ಟು ಅಂಡರ್ಲೈನ್ ಮಾಡಿ ಅಥವಾ ಅದು ಆನ್ಸರ್ ಅಂತ ಬರಬೇಕು ಅಂದರೆ ಈಸಿ ಆಗಿಬಿಡುತ್ತೆ. ಇನ್ನೊಂದು ಸೆಂಟೆನ್ಸ್ ಎಕ್ಸಾಂಪಲ್ ನಾನು ಮೇಲೆ ಹೇಳ್ತೇನೆ. ಸೇ ದಿಸ್ ಎಕ್ಸಾಂಪಲ್ ಇಲ್ಲಿ ಅಂತಂತಂದರೆ, ಸುಮಾ ಹ್ಯಾಸ್ gone to, okay, Suma has gone to Pune to meet her friends ಅಂತ ಇಲ್ಲಿ ಸುಮಾ ಹ್ಯಾಸ್ ಗಾನ್ ಟು ಪೂನಾ ಟು ಮೀಟ್ ಹರ್ ಫ್ರೆಂಡ್ಸ್ ಅಂತ. ಇಲ್ಲಿ ಎರಡು ಕಡೆ ನೋಡಿ, ನಿಮಗೆ ಟು ಪೂನಾ ಅಂತ ಒಂದು ಬಂದಿದೆ ಮತ್ತು ಟು ಮೀಟ್ ಅಂತ ಒಂದು ಬಂದಿದೆ. ಇದು ನಿಮಗೆ ಇನ್ಫಿನಿಟಿವ್ ಆಗೋದಿಲ್ಲ, ಬಿಕಾಸ್ ಪೂನಾ ಇಸ್ ದ ನೇಮ್ ಆಫ್ ಎ ಪ್ಲೇಸ್ ಇದೆ. ಇದು ಇಲ್ಲಿ ಪ್ರಿಪೋಸಿಷನ್ ಆಗಿದೆ. ಸೊ ಇಲ್ಲಿ ಟು ಮೀಟ್ ಅನ್ನೋದಿದೆ ನೋಡಿ, ಇದೇನಾಗುತ್ತೆ ಇನ್ಫಿನಿಟಿವ್ ಆಗುತ್ತೆ. ಗಿವನ್ ಸೆಂಟೆನ್ಸಲ್ಲಿ ಎಲ್ಲಿ ನಿಮಗೆ ಟು ಜೊತೆಗೆ ವರ್ಬ್ ಬಂದಿರುತ್ತೆ ಅದನ್ನು ನಾವು ಇನ್ಫಿನಿಟಿವ್ ಅಂತ ಕರಿತೇವೆ. ಇಂಥದ್ದೊಂದು ಕ್ವಶನ್ ಡೆಫಿನೆಟ್ ಆಗಿ ನಿಮಗೆ ಇಲ್ಲಿ ಇರುತ್ತೆ. ಸೊ ಇದು ಏನಂತಂದರೆ 99% ಮಲ್ಟಿಪಲ್ ಚಾಯ್ಸಲ್ಲೇ ಬರುತ್ತೆ, ಮತ್ತು ಗ್ಯಾರಂಟಿಯಾಗಿ ಕ್ವಶನ್ ನಿಮ್ಮ ಎಕ್ಸಾಮ್ನಲ್ಲಿ ಇರುತ್ತೆ. ಸೊ ಈ ಕ್ವಶನ್ಸ್ಗಳನ್ನು ಕೂಡ ನೀವು ಸರಿಯಾಗಿ ತಿಳ್ಕೊಬೇಕು. ನೆಕ್ಸ್ಟ್ ಈಗ ಹೋಗೋದಾಯಿತು ಅಂತಂದರೆ, ಫಿಫ್ತ್ ಒನ್ ಇದೆ ನೋಡಿ, ಅಪ್ರಾಪ್ರಿಯೇಟ್ ವರ್ಡ್ ರಿಲೇಟೆಡ್ ಟು ಇಫ್ ಕ್ಲಾಸ್ ಅಂತ ಇಲ್ಲಿ ಒಂದು ಕ್ವಶನ್ ಇದೆ. ಸೊ 3 ಥರ ಕ್ಲಾಸಸ್ಗಳು ಬರುತ್ತೆ ಇಫ್ ಕ್ಲಾಸಲ್ಲಿ. ಫಸ್ಟ್ ಟೈಪ್ ಕ್ಲಾಸ್ ಅಂತ ಬರುತ್ತೆ, ಸೆಕೆಂಡ್ ಟೈಪ್ ಅಂತ ಬರುತ್ತೆ, ಮತ್ತು ಥರ್ಡ್ ಟೈಪ್ ಅಂತ 3 ಥರ ಕ್ಲಾಸಸ್ ಬರುತ್ತೆ. ಅಲ್ಲಿ ಅವ್ರು ನಿಮಗೆ ಕ್ವಶನನ್ನು ಏನು ಮಾಡ್ತಾರೆ, 3ನೇ ಕ್ಲಾಸಲ್ಲಿ ಕೇಳ್ತಾರೆ. ವೆರಿ ರೀಸೆಂಟಾಗಿ ಒಮ್ಮೆ ಏನು ಮಾಡಿದ್ದಾರೆ, 2ನೇ ಕ್ಲಾಸಲ್ಲಿ ಕೂಡ ಒಂದು ಕ್ವಶನನ್ನು ಅವ್ರು ಕೇಳಿದ್ದಾರೆ. 2ನೇ ಕ್ಲಾಸಲ್ಲಿ ಯಾವ ಥರ ಕ್ವಶನ್ ಬರುತ್ತೆ ಅಂತ ಒಂದು ಕ್ವಶನ್ ಬಂದಿತ್ತು. ಆದರೆ ಭಾಳ ಸರಿ ಏನಂದರೆ 3ನೇ ಕ್ಲಾಸಲ್ಲಿ ನಿಮಗೆ ಅದು ಕ್ವಶನ್ ಬರುತ್ತೆ. ಸೊ ಇಲ್ಲಿ ನೋಡಿ, ಇದಕ್ಕೆ ನೀವು ಗೊತ್ತಿಟ್ಕೋಬೇಕು, ಹ್ಯಾಡ್ ಅಂತ ಒಂದು ವರ್ಡ್ ಬರುತ್ತೆ, ಅದ್ರ ಜೊತೆಗೆ ವುಡ್ ಹ್ಯಾವ್ ಅಂತ ಒಂದು ವರ್ಡ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಫಿಲಪ್ ಮಾಡೋಕ್ಕೆ ಇದೇ ಹೇಳ್ತಾರೆ, ವುಡ್ ಹ್ಯಾವ್ ಅಂತ ಬರಬೇಕು, ಇಲ್ಲ ಅಂತಂದರೆ ವುಡಂಟ್ ಹ್ಯಾವ್ ಅಂತ ಬರಬೇಕು. ಇದು ಎರಡು ಬಿಟ್ಟರೆ ಬೇರೆ ಆಪ್ಷನ್ ಬರೋದಕ್ಕೆ ಚಾನ್ಸಸ್ಸೇ ಇಲ್ಲ ಎಕ್ಸಾಮಲ್ಲಿ. 4 ಆಪ್ಷನ್ಸ್ ಕಂಪಲ್ಸರಿ ಇರುತ್ತೆ ಇದು ಕ್ವಶನ್ಗೆ. ದಿಸ್ ಇಸ್ ಫಿಫ್ತ್ ಕ್ವಶನ್ ಏನಿದೆ ನೋಡಿ, ಅಪ್ರಾಪ್ರಿಯೇಟ್ ವರ್ಡ್ ರಿಲೇಟೆಡ್ ಟು ಇಫ್ ಕ್ಲಾಸ್ ಅಂತ ಏನಿದೆಯಲ್ಲ, ಇದರಲ್ಲಿ 100% ನಿಮಗೇನು ಅಂತಂತಂದರೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನೇ ಆಗಿರುತ್ತೆ, ಅದೇ ಕ್ವಶನ್ನೇ ಬರುತ್ತೆ. ಸೊ ನೀವು ಕರೆಕ್ಟಾಗಿ ಕ್ವಶನನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಅಂದರೆ ಮೀನಿಂಗ್ ಈಸ್ ಇಂಪಾರ್ಟೆಂಟ್. ಆ ಸೆಂಟೆನ್ಸ್ ಮೀನಿಂಗ್ ಏನಿದೆ ಅದನ್ನು ನೋಡಬೇಕಾಗುತ್ತೆ. ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಕೊಡ್ತೇನೆ. ದೆನ್ ನೆಕ್ಸ್ಟ್ ಕ್ವಶನ್ ಇದೆ ನೋಡಿ, ಸಿಲೆಬಲ್ಸ್ ಅಂತ ಇದೆ. ಇಂಗ್ಲೀಷಲ್ಲಿರುವಂಥ ಸ್ಪೆಷಲ್ ಟಾಪಿಕ್ ಇದು ಸಿಲೆಬಲ್ಸ್ ಅಂತಂತೇಳಿ. ನಾವು ವರ್ಡ್ಸ್ಗಳನ್ನ ಏನು ಮಾಡ್ತೇವೆ, ತುಂಬ ಬೇರೆ ಬೇರೆ ಸಿಲೆಬಲ್ಸ್ಗಳಲ್ಲಿ ನಾವು ಮಾಡ್ತಾ ಹೋಗ್ತೇವೆ. ಅಂದರೆ ಸಿಲೆಬಲ್ ಏನು ಹೇಳುತ್ತೆ ಅಂದರೆ, ಇಟ್ಸ್ ಅ ಪಾರ್ಟ್ ಆಫ್ ಎ ವರ್ಡ್ ಅಂತ ಹೇಳುತ್ತೆ. ಒಂದು ವರ್ಡನ್ನು ಎಷ್ಟು ಪಾರ್ಟ್ ನಾವು ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ನಾವೇನು ಕರಿತೇವೆ, ಸಿಲೆಬಲ್ಸ್ ಅಂತ ಕರಿತೇವೆ. ಸೊ ದಿಸ್ ಇಸ್ ಅ ಪಾರ್ಟ್ ಆಫ್ ಎ ವರ್ಡ್. ಒಂದು ವರ್ಡನ್ನು ಎಷ್ಟು ಪಾರ್ಟಾಗಿ ನಾವು ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನು ನಮಗೆ ಸಿಲೆಬಲ್ ಹೇಳ್ಕೊಡುತ್ತೆ. ಸೊ ಈಗ ಇಲ್ಲಿ ಸಿಲೆಬಲ್ಲಲ್ಲಿ ನಮಗೆ ಏನೇನು ಕ್ವೆಶನ್ಸ್ ಬರುತ್ತೆ ಅಂತ ನಾವಿಲ್ಲೀಗ ನೋಡೋದಾಯಿತು ಅಂದರೆ, ಅವ್ರು ಏನು ಮಾಡ್ತಾರೆ, ಫೈಂಡ್ ದಿ ನಂಬರ್ ಆಫ್ ಸಿಲೆಬಲ್ಸ್ ಇನ್ ದ ಗಿವನ್ ವರ್ಡ್ ಅಂತ ಕೇಳಿರ್ತಾರೆ. ಇದು ಒಂದು ವೆರೈಟಿ ಕ್ವಶನ್. ಅದಕ್ಕಿಂತ ಜನರಲ್ ಆಗಿ ಏನು ಮಾಡ್ತಾರೆ, ಒಂದು 4 ವರ್ಡ್ಸ್ಗಳನ್ನ ಕೊಟ್ಬಿಟ್ಟಿರ್ತಾರೆ, ಬೇರೆ ಬೇರೆ ಸಿಲೆಬಲ್ ಅಂತ 4 ವರ್ಡ್ಸ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಟ್ರೂ ಅಂತ ಒಂದು ವರ್ಡ್ ಕೊಟ್ಟಿದ್ದಾರೆ, ದೆನ್ ಪೇರೆಂಟ್ ಅಂತ ಒಂದು ವರ್ಡ್ ಕೊಟ್ಟಿದ್ದಾರೆ, ದೆನ್ ಸ್ಕೂಲ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಬೇರೆ ಬೇರೆ ವರ್ಡ್ಸ್ಗಳನ್ನ ಇಲ್ಲಿ ಹಿಂಗೆ ಕೊಟ್ಟಿರ್ತಾರೆ, ಮನಿ ಅಂತ ಹೇಳಿ. ಸೊ ಈ ಥರ ವರ್ಡ್ಸ್ಗಳನ್ನ ಕೊಟ್ಬಿಟ್ಟು ಅಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ಕ್ವಶನ್ನ ಕೇಳ್ತಾರೆ. ಏನು ಕೇಳ್ತಾರೆ ಅಂತಂದರೆ, 1 ಸಿಲೆಬಲ್ ಇರೋಂಥ ವರ್ಡ್ ಯಾವುದು ಅಂತ ಕೇಳ್ತಾರೆ, ಇಲ್ಲ 2 ಸಿಲೆಬಲ್ಸ್ ಇರೋಂಥ ವರ್ಡ್ ಯಾವುದು, ಇದರೊಳಗೆ ಯಾವುದು ಅಂತ ಕೇಳ್ತಾರೆ. ದೆನ್ 3 ಸಿಲೆಬಲ್ಸ್ ಇರೋಂಥ ವರ್ಡ್ ಯಾವುದು, ಆರ್ ಪಾಲಿಸಿಲೆಬಿಕ್ ಅಂತ ಹೇಳ್ತೇವೆ. ಸೊ 1 ಅಂದರೆ ಇದನ್ನು ನಾವು ಮೊನೋಸಿಲೆಬಿಕ್ ಅಂತ ಕರಿತೇವೆ, 2 ಇದ್ದರೆ ಬೈಸಿಲೆಬಿಕ್ ಅಂತೇವೆ, 3 ಇದ್ದರೆ ಟ್ರೈಸಿಲೆಬಿಕ್ ಅಂತ ಕರಿತೇವೆ, TRI ಬರೀಬೇಕು, TRY ಅಲ್ಲ, TRI, ಟ್ರೈಸಿಲೆಬಿಕ್, ಪಾಲಿಸಿಲೆಬಿಕ್ ಅಂತ ಹಿಂಗೆ 4 ಥರ ವರ್ಡ್ಸ್ಗಳು ನಿಮಗೆ ಬರುತ್ತೆ. ಸೊ ಇವನ್ನ ಹೆಂಗೆ ಐಡೆಂಟಿಫೈ ಮಾಡಬೇಕು ಅನ್ನೋದು ಕೂಡ ನಾನು ನಿಮಗೊಂದು ಈಸಿ ಅಂತ ಟೆಕ್ನಿಕನ್ನು ಹೇಳ್ತೇನೆ. ಸೊ ಇಲ್ಲೀಗ ಫಾರ್ ಎಕ್ಸಾಂಪಲ್ ಟ್ರೂ ಅಂತ ಇದೆ ನೋಡಿ. ಸೊ ಟ್ರೂ ಏನಾಗುತ್ತೆ, ಇದು 1 ಸಿಲೆಬಲ್ ವರ್ಡ್ ಆಗುತ್ತೆ. ದೆನ್ ಪೇರೆಂಟ್ ಅಂತ ಇದೆ, ಅದು 2 ಸಿಲೆಬಿಕ್ ಆಗುತ್ತೆ. ದೆನ್ ಸ್ಕೂಲ್ ಅಗೇನ್ 1 ಸಿಲೆಬಿಕ್ ಆಗುತ್ತೆ. ಮನಿ ಇದೆಲ್ಲ ಇದು 2 ಸಿಲೆಬಿಕ್ ಆಗುತ್ತೆ.
ಸೊ ಯಾವ ಥರ ಸಿಲೆಬಲ್ಸ್ಗಳನ್ನ ಐಡೆಂಟಿಫೈ ಮಾಡಬೇಕು ಅನ್ನೋದು ಇದನ್ನು ನಾವು ಪಾರ್ಟ್ ಮಾಡಿ ನೋಡ್ತೇವೆ. ಈಗ ಒಂದು ಎಕ್ಸಾಂಪಲ್ ನಿಮಗೆ ಈಗ ಮಂಡೇ ಅಂತ ಒಂದು ವರ್ಡ್ ಇದೆ ಅಂತ ಇಟ್ಕೊಳ್ಳಿ. ಮಂಡೇ ಅಂತ ವರ್ಡ್ ಇದ್ದರೆ ಎರಡು ಪಾರ್ಟ್ ಮಾಡ್ತೇವೆ. MON ಮನ್ ಅಂತ ಒಂದು ತೊಗೊಳ್ತೇವೆ ಮತ್ತು ಡೇ ಅಂತ ಒಂದು ವರ್ಡ್ನ ತೊಗೊಳ್ತೇವೆ. ಸೊ ಇಲ್ಲಿ ಎರಡು ಸಿಲೆಬಲ್ಸ್ ಅಂತ ನಾವು ಐಡೆಂಟಿಫೈ ಮಾಡ್ತೇವೆ. ಸಪೋಸ್ ಡೇ ಅಂತ ಒಂದೇ ಬಂದಿದ್ದರೆ ಅದು ಒಂದು ಸಿಲೆಬಲ್ ಆಗುತ್ತೆ. ಸೊ ಹೀಗೆ ಎಗೋ ಅಂತ ವರ್ಡ್ ಇದೆ ನೋಡಿ, ಮೂರೇ ಅಕ್ಷರ ಇದೆ, ಇದರಲ್ಲಿ ಎರಡು ಸಿಲೆಬಲ್ಸ್ ಬರುತ್ತೆ, 2 ಸಿಲೆಬಿಕ್ ಮತ್ತು ಬೈ ಸಿಲೆಬಿಕ್ ವರ್ಡ್ ಆಗುತ್ತೆ ಇದು. ಸೊ ಹೀಗೆ ಒಂದು ಸಿಲೆಬಲ್ ಮೇಲೆ ಕ್ವಶನ್ ಇರುತ್ತೆ. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಬರೋದಿಲ್ಲ. ಸೊ ರಿಮೆಂಬರ್, ದಿಸ್ ಇಸ್ ನಾಟ್ MCQ. ಇದು MCQ ಮೇಲೆ ಬರೋದಿಲ್ಲ. ಇದು ಡೈರೆಕ್ಟಾಗಿ ಡೂ ಆಸ್ ಡೈರೆಕ್ಟೆಡ್ನಲ್ಲೇ ಬರುತ್ತೆ ನಿಮಗೆ. ಇದನ್ನು ನೀವು ಕರೆಕ್ಟಾಗಿ ಗೊತ್ತಿಟ್ಕೊಳ್ಬೇಕು. ನೆಕ್ಸ್ಟ್ ಈಗ 7th ಕ್ವಶನನ್ನು ನೋಡೋಣ. 7th ವೆರೈಟಿ ಕ್ವಶನ್ ಏನು ಅಂದರೆ ಕೊಲೊಕೇಶನ್ಸ್ ಅಂತ ಬರುತ್ತೆ. ಸೊ ಕೊಲೊಕೇಶನ್ಸ್ ಅಥವಾ ಕೊಲೊಕೇಟಿವ್ ವರ್ಡ್ ಅಂತ ಇಲ್ಲಿ ಕೇಳ್ತಾರೆ. ಇಲ್ಲಿ ಏನು ಮಾಡಿರ್ತಾರೆ, ಎರಡು ಕಾಲಮ್ಸ್ ಕೊಟ್ಟಿರ್ತಾರೆ, A ಆ್ಯಂಡ್ B ಅಂತ ಎರಡು ಕಾಲಮ್ ಕೊಟ್ಬಿಟ್ಟು ಇಲ್ಲಿ ಒಂದು ವರ್ಡನ್ನು ನಿಮಗೆ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಮನಿ ಅಂತ ಇಲ್ಲಿ ವರ್ಡ್ ಕೊಟ್ಟಿದ್ದಾರೆ. ಈ ಪಕ್ಕದಲ್ಲಿ ನಿಮಗೆ 4 ವರ್ಡ್ಸ್ಗಳನ್ನ ಕೊಟ್ಟಿರ್ತಾರೆ. ಸೊ ಅಲ್ಲಿ ಮನಿ ಟೇಕ್ ಅಂತ ಇದೆ, ದೆನ್ ಮನಿ ಗಿವ್ ಅಂತ ಕೊಟ್ಟಿದ್ದಾರೆ, ದೆನ್ ಮನಿ ಆರ್ಡರ್ ಅಂತ ಕೊಟ್ಟಿದ್ದಾರೆ, ದೆನ್ ಮನಿ ಔಟ್ ಅಂತ ಈ 4 ವರ್ಡ್ಗಳನ್ನ ಕೊಟ್ಟಿರ್ತಾರೆ. ಈ ಮನಿ ವರ್ಡ್ಗೆ ತುಂಬ ಸೂಟಬಲ್, ಅಪ್ರಾಪ್ರಿಯೇಟ್ ಆಗಿ ಇದ್ರ ಜೊತೆ ಹೋಗೋಂಥ ವರ್ಡ್ ಯಾವುದು ಅಂತ ಕ್ವಶನನ್ನು ಕೇಳಿರ್ತಾರೆ. ಸೊ A ಮತ್ತು B ಅಂತ ಇದ್ದಾಗ ಅದು ಕೊಲೊಕೇಶನ್ ವರ್ಡ್ ಅದು ಅಂತ ತಿಳ್ಕೊಬೇಕು. ಸೊ ಈಗ ಮನಿ ಜೊತೆಗೆ ನಮಗೆ ಕರೆಕ್ಟಾಗಿ ಹೋಗೋಂಥ ವರ್ಡ್ ಯಾವುದು ಅಂದರೆ ಮನಿ ಆರ್ಡರ್ ಇದೆ ನೋಡಿ, ಇದು ಕರೆಕ್ಟ್ ಆಗುತ್ತೆ. ಮನಿ ಟೇಕ್ ಆಗೋದಿಲ್ಲ, ಮನಿ ಗಿವ್ ಆಗೋದಿಲ್ಲ, ಔಟ್ ಆಗೋದಿಲ್ಲ. ಒಂದು ನೆನ್ಪಿಟ್ಕೊಂಡಿರಿ, ಈ ವರ್ಡ್ ಫಸ್ಟ್ ಬರಬೇಕು. ಓಕೆ, ನೀವು ಉಲ್ಟಾ ಮಾಡಬೇಡಿ, ಟೇಕ್ ಮನಿ ಗಿವ್ ಮನಿ ಅಂತ ಮಾಡಬೇಡಿ, ದಟ್ ಬಿಕಮ್ಸ್ ರಾಂಗ್ ಆಗುತ್ತೆ. ಇದೇ ವರ್ಡ್ ಫಸ್ಟ್ ಬರಬೇಕು, ಮತ್ತು ಅದ್ರ ಜೊತೆಗೆ ಸೂಟ್ ಆಗೋಂಥ ವರ್ಡ್ ಯಾವುದು ಅಂತ. ಈಗ ಇನ್ನೊಂದು ಎಕ್ಸಾಂಪಲ್ನ ನಾನು ನಿಮಗೆ ಇಲ್ಲಿ ಕೊಡ್ತೇನೆ. ಸಪೋಸ್ ಇಲ್ಲಿ ನಿಮಗೆ ಇಲ್ಲಿ ಬಸ್ ಅಂತ ಕೊಟ್ಟಿರ್ತಾರೆ. ಓಕೆ, ಬಸ್ ಅಂತ ಕೊಟ್ಬಿಟ್ಟು ಇಲ್ಲಿ ಈ ಕಡೆ ನಿಮ್ಗೆ ಏನು ಮಾಡ್ತಾರೆ, 4 ಆಪ್ಷನ್ಸ್ಗಳನ್ನ ಕೊಟ್ಟಿರ್ತಾರೆ. ಏನೇನು ಆಪ್ಷನ್ಸ್ ಇರುತ್ತೆ ಅಂತ ನೋಡೋದಾದ್ರೆ, ಈಗ ಮ್ಯಾನ್ ಅಂತ ಕೊಟ್ಟಿದ್ದಾರೆ, ದೆನ್ ಬಾಯ್ ಅಂತ ಕೊಟ್ಟಿದ್ದಾರೆ, ದೆನ್ ಟಿಕೆಟ್ ಅಂತ ಕೊಟ್ಟಿದ್ದಾರೆ. ಅದು ಬಸ್ ಲೈಕ್ ಟ್ರೀ ಅಂತ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. 4 ಕೊಟ್ಟಿದ್ದಾರೆ. ಈ 4ಅಲ್ಲಿ ಬಸ್ ಜೊತೆಗೆ ಕರೆಕ್ಟಾಗಿ ಸೂಟ್ ಆಗೋಂಥದ್ದು ಏನಂದರೆ ಬಸ್ ಟಿಕೆಟ್ ಆಗುತ್ತೆ. ಸೊ ಹೀಗೆ ಒಂದಿಷ್ಟು ವರ್ಡ್ಸ್ಗಳನ್ನ ನೀವು ಇಲ್ಲಿ ಕೊಲೊಕೇಶನ್ಸಲ್ಲಿ ತುಂಬ ಈಸಿ ಇರುತ್ತೆ. ಸ್ವಲ್ಪ ನೀವು ಏನಂತಂದರೆ ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಆನ್ಸರ್ಸನ್ನು ಮಾಡಬೇಕಾಗುತ್ತೆ. ಆವಾಗ ನಿಮಗೆ 100% ಮಾರ್ಕ್ ಬರುತ್ತೆ. ಯಾರಿಗೂ ಕೇಳಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ, ನೀವೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಒಂದು 100 ಕೊಲೊಕೇಟಿವ್ ವರ್ಡ್ಸ್ಗಳನ್ನ ನೀವು ಕಲೆಕ್ಟ್ ಮಾಡಿಕೊಂಡು ಎಕ್ಸಾಮ್ನಲ್ಲಿ ಬರೆದ್ಬಿಟ್ರಿ ಅಂದರೆ ನಿಮಗೆ ತುಂಬ ಈಸಿಯಾಗಿ ಏನಂದರೆ ಮಾರ್ಕ್ಸ್ ಬರುತ್ತೆ. ಈಗ ಕ್ರೆಡಿಟ್ ಅಂತ ವರ್ಡ್ ಇದೆ, ಅದ್ರ ಜೊತೆಗೆ ಬರುವಂಥ ವರ್ಡ್ಗಳು ಕ್ರೆಡಿಟ್ ಕಾರ್ಡ್ ಅಂತ ಬರುತ್ತೆ. ಓಕೆ, ದೆನ್ ATM ಅಂತ ಬಂದರೆ ATM ಜೊತೆಗೆ 2 ವರ್ಡ್ ನಾವು ಯೂಸ್ ಮಾಡ್ಬೋದು. ATM ಮಷಿನ್ ಅಂತ ಯೂಸ್ ಮಾಡ್ಬೋದು, ಮತ್ತು ATM ಕಾರ್ಡ್ ಅಂತ ಯೂಸ್ ಮಾಡ್ಬೋದು. ಹಿಂಗೆ ಯಾವ ವರ್ಡ್ ಜೊತೆ ಯಾವುದು ಅಪ್ರಾಪ್ರಿಯೇಟ್ ವರ್ಡ್ ಬರುತ್ತೆ ಅದನ್ನು ನಾವು ಕೊಲೊಕೇಶನ್ ಅಂತ ಕರಿತೇವೆ. ಓಕೆ, ಈಗ ಇನ್ನೊಂದು ವೆರೈಟಿ ಕ್ವಶನ್ ಯಾವುದು ಬರುತ್ತೆ ಎಕ್ಸಾಮ್ನಲ್ಲಿ ಅಂತ ಹೇಳಿದರೆ, ದಿಸ್ ಇಸ್ fill in the blank with appropriate article ಅಂತ ಬರುತ್ತೆ. ದಿಸ್ ಇಸ್ ಅಗೇನ್ ಡೂ ಆಸ್ ಡೈರೆಕ್ಟಲ್ಲಿ ಮಲ್ಟಿಪಲ್ ಚಾಯ್ಸಲ್ಲಿ ಬರೋದಿಲ್ಲ. 3 ಆರ್ಟಿಕಲ್ಸ್ ಇದೆ, ಎ, ಆ್ಯನ್ ಆರ್ ದ ಅಂತ 3 ಆರ್ಟಿಕಲ್ ಇದೆ. ಈ 3ರಲ್ಲಿ ಯಾವ ಆರ್ಟಿಕಲ್ನ ಇಲ್ಲಿ ನಾವು ಯೂಸ್ ಮಾಡಬೇಕು ಅಂತ ಒಂದು ಸಣ್ಣ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಆ ಸ್ಟೇಟ್ಮೆಂಟಿಗೆ ನಾವಿಲ್ಲಿ ಹಾಕಬೇಕು. ಇದರಲ್ಲಿ ಭಾಳ ಸಾರಿ ಕ್ವಶನ್ಸ್ ಕೇಳಿದ್ದಾರೆ. ಒಂದು ಕ್ವಶನ್ ಏನು ಅಂತಂತಂದರೆ, ಸಪೋಸ್ ಎಕ್ಸ್ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಈ ವರ್ಡನ್ನು ನೆನಪಿಟ್ಕೊಳ್ರಿ. ನೆಕ್ಸ್ಟ್ ಎಕ್ಸ್ ವಾಸ್ ಎ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಬಂದಿದೆ. ಇಲ್ಲಿ ಎಗೆ ಅಂಡರ್ಲೈನ್ ಮಾಡಿ ಅದನ್ನು ಬ್ಲ್ಯಾಂಕ್ ಕೊಟ್ಟಿರ್ತಾರೆ, ಎ ಅನ್ನೋದನ್ನು ಬ್ಲ್ಯಾಂಕ್ ಕೊಟ್ಟಿರ್ತಾರೆ, ನೀವು ಅಲ್ಲಿ ತುಂಬಬೇಕು ಅಂತ ಹೇಳ್ತಾರೆ. ಬೇರೆ ಬೇರೆ ಹೆಸರುಗಳನ್ನ ಕೊಟ್ಟಿರ್ತಾರೆ, ಗಾಂಧೀಜಿ ಕೊಡ್ತಾರೆ, ಅಂಬೇಡ್ಕರ್ ಕೊಟ್ಟಿರ್ತಾರೆ. ಸೊ ಭಾಳ ಸಾರಿ ಹುಡುಗರು ಏನು ಮಾಡಿಬಿಡ್ತಾರೆ, ಗಾಂಧೀಜಿ, ಅಂಬೇಡ್ಕರು, ಬಸವೇಶ್ವರ್ ಈ ಥರ ಬಂದಾಗ ಅವ್ರು ಪರ್ಟಿಕ್ಯುಲರ್ ಅಂತ ಹೇಳ್ಬಿಟ್ಟು ಇಲ್ಲಿ ಎ ಪ್ಲೇಸಲ್ಲಿ ಏನು ಮಾಡಿಬಿಡ್ತಾರೆ, ದ ಅಂತ ತುಂಬಿಡ್ತಾರೆ, ಆನ್ಸರ್ ರಾಂಗ್ ಆಗುತ್ತೆ. ಸೊ ಎ ಬರುತ್ತೆ. ಸಪೋಸ್ ಪ್ಯಾರಿಸ್ ಈಸ್ ಡ್ಯಾಶ್ ಸಿಟಿ ಅಂತ ಇದ್ದಾಗ ಪ್ಯಾರಿಸ್ ಈಸ್ ಎ ಬ್ಯೂಟಿಫುಲ್ ಸಿಟಿ ಅಂತ ನೀವು ಇಲ್ಲಿ ಮಾಡಬೇಕಾಗುತ್ತೆ. ಈ ಥರ ಅವರು 3 ಆಪ್ಷನ್ಸ್ ಬರೋದ್ರಲ್ಲಿ ಒಂದು ಆಪ್ಷನ್ ಕರೆಕ್ಟ್ ಅಂತ ಒಂದು ಕ್ವಶನನ್ನು ಕೇಳಿರ್ತಾರೆ. ಇದಕ್ಕೆ ಯಾವುದೇ ಚಾಯ್ಸಸ್ ಇರೋದಿಲ್ಲ. ನೀವೇನು ಅಂತಂದರೆ ಇದನ್ನು ಆನ್ಸರ್ನ ಮಾಡಬೇಕಾಗುತ್ತೆ. ದಿಸ್ ಇಸ್ ಫಿಲ್ ಇನ್ ದ ಬ್ಲ್ಯಾಂಕಲ್ಲಿ ಬರುತ್ತೆ, ಆರ್ಟಿಕಲ್ಸ್ ಮೇಲೆ ಬರುವಂಥ ಕ್ವಶನ್. ನೆಕ್ಸ್ಟ್ ಒನ್ ಇದೆ ನೋಡಿ, ಇಲ್ಲಿ ನಿಮಗೆ ಪ್ರಿಪೊಸಿಷನನ್ನು ಹಾಕೋದಿರುತ್ತೆ. ಸೊ ಪ್ರಿಪೊಸಿಷನ್ಸಲ್ಲಿ ನಿಮಗೆ ಸಿಂಪಲ್ ಮತ್ತು ಕಾಂಪೌಂಡೆಡ್ ಪ್ರಿಪೊಸಿಷನ್ಸ್ ಬರುತ್ತೆ.
ಜನರಲ್ ಆಗಿ ಇನ್ ಅಂತ ಬರುತ್ತೆ, ಆನು, ಎಟ್ಟು, ಬೈ, ಓಕೆ, ದೆನ್ ಬಿಸೈಡು, ಈ ಥರ ವರ್ಡ್ಸ್ಗಳು ಬರುತ್ತೆ. ಇದರಲ್ಲಿ ಸುಮಾರು ಎಕ್ಸಾಂಪಲ್ಸ್ಗಳನ್ನ ನೀವು ಮಾಡಬೇಕು. ಅಲಾಂಗ್ ಅಂತ ಬರುತ್ತೆ, ದೆನ್ ವಿತ್ ಅಂತ ಬರುತ್ತೆ, ಬೇರೆ ಬೇರೆ ಪ್ರಿಪೋಸಿಷನ್ಸ್ಗಳು ಬರ್ತವೆ. ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಆನ್ಸರ್ ಹಾಕೋದಕ್ಕೆ, ಬಟ್ ಈಸಿ ಕ್ವಶನ್ಸನ್ನೇ ಅವರು ಎಕ್ಸಾಮ್ನಲ್ಲಿ ಕೊಟ್ಟಿರ್ತಾರೆ. ಸೊ ಇದು ಅಬೌಟ್ ದಿ ಪ್ರಿಪೋಸಿಷನ್ ಇದೆ. ದೆನ್ 10th ಕ್ವೆಶನ್ ಯಾವ್ದು ಬರುತ್ತೆ ಅಂತ ನಾವೀಗ ನೋಡೋಣ. 10th ಕ್ವೆಶನ್ ಏನಂತಂದರೆ 10th ನಂಬರ್ ಇರೋದು ಆರ್ಡರ್ ಹೆಚ್ಚು ಕಡಿಮೆ ಆಗಿರ್ತಾರೆ. ನಾವು 10th ವೆರೈಟಿ ಅಂತ ತಗೋಣ ಇಲ್ಲಿ. ಸೊ ದಿಸ್ ಇಸ್ ಅಪ್ರೋಪ್ರಿಯೇಟ್ ಲಿಂಕರ್ ಅಂತ ಒಂದು ಕ್ವೆಶನ್ ಬರುತ್ತೆ. ಇದನ್ನು ನಾವೇನು ಕರಿತೀವಿ, ಕಂಜಂಕ್ಷನ್ಸ್ ಅಂತ ಕರಿತೀವಿ. ದಿಸ್ ಇಸ್ ವಾಟ್ ವಿ ಕಾಲ್ ಕಂಜಂಕ್ಷನ್ಸ್ ಅಂತ ಹೇಳ್ತೇವೆ. ಸೊ ಕಂಜಂಕ್ಷನ್ಸಲ್ಲಿ ನಿಮಗೆ 3 ಬೇಸಿಕ್ ಆಗಿ ಬರುತ್ತೆ. ಕಂಜಂಕ್ಷನ್ಸಲ್ಲಿ ತುಂಬ ಇಂಪಾರ್ಟೆಂಟಾಗಿ ಬರುವಂಥದ್ದು ಯಾವುದು ಅಂತಂದರೆ, ಒಂದು ಆಯಿಂಡ್ ಅಂತ ಬರುತ್ತೆ. ಆಯಿಂಡ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್ ಏನು ಅಂತಂತಂದರೆ ಆಯಿಂಡ್ ಬರುತ್ತೆ, ಬಟ್ ಅಂತ ಬರುತ್ತೆ, ಆರ್ ಅಂತ ಬರುತ್ತೆ. ಇವು 3 ಇಂಪಾರ್ಟೆಂಟ್. ಇದ್ರ ಜೊತೆಗೆ ಬೇರೆ ಬೇರೆ ಲಿಂಕರ್ಸ್ಗಳನ್ನು ಕೂಡ ಕೇಳ್ತಾರೆ. ಡಿಪೆಂಡಿಂಗ್ ಅಪಾನ್ ದ ಸೆಂಟೆನ್ಸ್ ಮೇಲೆ ಲಿಂಕರ್ಸ್ಗಳನ್ನ ಹಾಕಬೇಕು. ಇದ್ರ ಮೇಲೆ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ನಾನು ನಿಮಗೆ ಕೊಡ್ತೇನೆ. ಸೊ ಇದು 10th ವೆರೈಟಿ ಕ್ವಶನ್ ಇದೆ. ಹೀಗೆ ನಿಮಗೆ ಟೋಟಲ್ ಒಂದು 20 ವೆರೈಟಿ ಕ್ವಶನ್ಸ್ಗಳು ಬರುತ್ತೆ, 20 ಐಟಮ್ಸ್ ಬರುತ್ತೆ. ಅದರಲ್ಲಿ ಎಕ್ಸಾಮಲ್ಲಿ ಕೇಳುವಂಥದ್ದು 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, 12 ಏನಂದರೆ ಡೂ ಆ್ಯಸ್ ಡೈರೆಕ್ಟೆಡು, 2 ಎಡಿಟಿಂಗ್ ದ ಪ್ಯಾರಾಗ್ರಾಫ್. ಇಷ್ಟನ್ನು ಮಾತ್ರ ಕೇಳ್ತಾರೆ. ಬಟ್ ನೀವು ಎಲ್ಲ ವೆರೈಟಿ ಕ್ವಶನ್ಸ್ಗಳನ್ನ ನೋಡ್ಕೊಂಡಿರಬೇಕು. ಒಂದೊಂದು ಸಲ ಅದು ಬರುತ್ತೆ, ಒಮ್ಮೆ ಬರದೇ ಇರ್ಬೋದು, ಕೆಲವೊಂದು ಐಟಮ್ಸ್ ಬರದೇ ಇರ್ಬೋದು. ಆದರೆ ನೀವು ಮಾತ್ರ ತುಂಬ ತ್ವರಾಗಿರಬೇಕು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇದ್ರದ್ದು ಸೆಕೆಂಡ್ ಪಾರ್ಟ್ನಲ್ಲಿ ನಾವೇನಂತಂದರೆ ಇನ್ನು ಮಿಕ್ಕಿದ ವೆರೈಟಿ ಕ್ವಶನ್ಸ್ಗಳು ಯಾವ ಥರ ಬರುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣಂತೆ. ಸೊ ಅಲ್ಲಿವರೆಗೂ ನೀವು ಈ ಥರ ವೆರೈಟಿ ಕ್ವಶನ್ಸ್ಗಳ ಬಗ್ಗೆ ಕರೆಕ್ಟಾಗಿ ತಿಳ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡ್ತಾ ಇರಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್. ನಾಳೆ ವಿಡಿಯೋದಲ್ಲಿ ನಾವೇನಂದರೆ ಇದು ನೆಕ್ಸ್ಟ್ ಪಾರ್ಟನ್ನು ಕಂಟಿನ್ಯೂ ಮಾಡುವಂತೆ. ಥ್ಯಾಂಕ್ ಯು.